ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ಆದ್ಮೇಲೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಂತೆ ಆಯಿತು. ಬೇರೆ ಗೊತ್ತಿದ್ದ ವಿಷಯದ ಚರ್ಚೆ ಇಡೀ ದೇಶ ತುಂಬ ನಡೀತಾ ಇದೆ. ಸ್ವತಃ ಮೋಹನ್ ಭಾಗವತರು ಈ ಒಂದು ಶತಕ ಅನ್ನುವಂಥ ಸಿನಿಮಾದ ಹಾಡು ತಯಾರು ಮಾಡೋ ಮುಂದೆ ಒಂದು 100 ವರ್ಷ ಅಂತ RSS ಒಂದು ಕಥೆ ರೂಪದಲ್ಲಿ ಹೆಣೆಯುವಂಥ ಒಂದು ಗೀತೆ ಸಂದರ್ಭದಲ್ಲೇ ಈ ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಒಂದು ಮಾತು ಮಾತಾಡಿದ್ದಾರೆ. ಮತ್ತು ಅದರಲ್ಲೂ ಈ ವರ್ಷದ 15ರಿಂದ ಅಂದರೆ ಜನವರಿ 15ರಿಂದ 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮ್ಮೇಳನ ಇಡೀ ದೇಶದಲ್ಲಿ ಮಾಡ್ತೀವಿ, ಹಿಂದೂಗಳ ಸಮ್ಮೇಳನ ಮಾಡ್ತೀವಿ ಅಂತ ಒಂದು ಮಾತನ್ನು ಮಾತಾಡಿದ್ದಾರೆ. ಅದರ ಮುಖ್ಯವಾಗಿ ಬ್ರುಜ್ ಪ್ರಾಂತ್ಯದ ಪ್ರಚಾರ ಪ್ರಮುಖ ಕೀರ್ತಿ ಕುಮಾರ್ ತಿಳಿಸಿದ್ದಾರೆ. ನಾವು ಎಷ್ಟೆಲ್ಲ ಮಾಡ್ತೀವಪ್ಪ, 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮ್ಮೇಳನಗಳನ್ನು ಸಮಾವೇಶಗಳನ್ನು ಮಾಡ್ತೀವಿ ಅನ್ನುವಂಥದ್ದು. ಯಾಕಂದರೆ ಹಿಂದುತ್ವ ಬೆಳಿಬೇಕಾಗ್ಯದ, ಉಳಿಬೇಕಾಗಿದೆ ಅನ್ನೋದು ಅವರ ದೃಷ್ಟಿಕೋನ. ಅದರಲ್ಲಿ ನಾವು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ, ಇಲ್ಲ RSS ಬದಲಾವಣೆ ಆಗ್ತಾಯಿದೆ ಅಂತೇಳಿ. ಆ ನೆಲೆಗಟ್ಟಿನಲ್ಲೇ ನಾವು ನೋಡೋ ಸಂದರ್ಭದಲ್ಲೇ ನಮ್ಮ ಸರ್ ಸಂಚಾಲಕ ಮೋಹನ್ ಭಾಗವತರು ಇದರ ನೆಲೆಯಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಬದಲಾಗಿಲ್ಲ. ಈ ಮಾತು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ತನ್ನ ಮೂರು ಸ್ವಲ್ಪ ಏನು ಬದಲಾಗಿಲ್ಲ, ಅದೆಲ್ಲೇ ಅದ, ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಕೊಡುವುದಿಲ್ಲ. ಇದರರ್ಥ ನಾವು ಹಿಂದುತ್ವವಾದವನ್ನು ನಾವು ಮಾಡೋರಪ್ಪ ಅನ್ನುವಂಥದ್ದು. ನಾವು ಚಾತುರ್ವರ್ಣದಲ್ಲಿ ನಂಬಿಕೆಟ್ಟಂಥವ್ರು ಅಂತ ಹೇಳೋರು. ನಾವು ಹಿಂದುತ್ವ ಅಂದರೆ ಇದ್ರ ಜೊತೆಗೆ ಸನಾತನಿಗಳು ಅಂತ ಹೇಳುವಂಥವ್ರು. ಇಲ್ಲಿ ಜಾತಿ ಪದ್ಧತಿಯನ್ನು ಒಗ್ಗಿಕೊಂಡು ಹೋಗುವಂಥವ್ರು ಅಂತೂ ಅರ್ಥ ಆಗ್ತದೆ, 108 ಅರ್ಥ ಆಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಮಾತಿನಿಂದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಬದಲಾಗಿಲ್ಲ, ಆದರೆ ಕಾಲಕ್ಕೆ ಅನುಗುಣವಾಗಿ ವಿಕಾಸಗೊಳ್ಳುತ್ತಿದೆ. ವಿಕಾಸಗೊಳ್ಳಿಕ್ಕೆ ಕಾಲಕ್ಕೆ ತಕ್ಕಂಗೆ ನಾನು ಹಲವು ಸಲ ಮಾತಾಡಿದ್ದೀನಿ ಮಾತನ್ನು ತಮ್ಮೊಂದಿಗೆ. ವಿಕಾಸ ಅನ್ನುವಂಥ ಶಬ್ದ ಬಳಸೋದಾಗಿ ಬದಲಾಗ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಡಿಫ್ರೆಂಟ್ ಏನಪ್ಪ ಅಂದರೆ ಇಲ್ಲ, ವಿಕಾಸ ಅಂದರೆ ಈಗ ನೋಡಿರಿ, ಮೊದಲ ಮೆರಿಟ್ ಅಂತ ಹೇಳ್ತಾ ಇತ್ತು ಜನಸಂಖ್ಯೆ ಇದ್ದಾಗ, ಅದ್ರ ಪೂರ್ವದಲ್ಲೇ ಮೆರಿಟಪ್ಪ ಆದ್ಯತೆ ಇರಬೇಕಂತ ಹೇಳಿದ್ರು, ಯಶಸ್ವಿ ಆಗಲಿಲ್ಲ. ಈಗ ಅನಿವಾರ್ಯವಾಗಿ OBC SC ST ಉಳಿದ ಎಲ್ಲ ಜನರನ್ನು ತನ್ನೊಳಗೆ ತಕ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಇದರರ್ಥ ನಾವು ನಮ್ಮೊಳಗೆ ತೊಗೊಳ್ತೀವಿ ಅವ್ರನ್ನ. ಹಿಂದೂಗಳು ಬಟೆಗೆ ಅಥವಾ ಗಟೆಂಗೆ ಆಗ್ತದೆ, ಒಂದಿರಬೇಕು, ಆಗಬೇಕು. ಆದರೆ ನಾವು ಮೂರು ಬದಲಾಗಿಲ್ಲ, ನಾವು ಇನ್ನೂ ವರ್ಣಾಶ್ರಮ ಪದ್ಧತಿಯಲ್ಲಿ ವಿಶ್ವಾಸ ಇಡ್ತಾ ಇದ್ದೀವಿ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಅವ್ರು ಅಲ್ಲ ಹೇಳಿಬೋದು ಈ ಮಾತನ್ನು, ಇಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ಆದರೆ ತಮ್ಮ ಮೂರು ಗುಣವನ್ನು ಬಿಡುವುದಿಲ್ಲಪ್ಪ ನಾವು ಅಂತ ಮಾತಾಡಿದ್ದಾರೆ. ಇದು ಒಂದು 100 ವರ್ಷ ಆ ಸಂದರ್ಭದಲ್ಲಿ ಶತಕ ಅನ್ನುವಂಥ ಸಿನಿಮಾದ ಹಾಡು ತಯಾರು ಮಾಡೋದು ಮಾತಾಡಿದ್ದಾರೆ. ಅಂದ್ರೆ ಈ ಸ್ವಯಂ ಸೇವಕ ಸಂಘ ತನ್ನ ಮೂಲ ಢಾಂಚ ಏನದ ಅದನ್ನು ಬದಲು ಮಾಡೋದಿಲ್ಲ ಅಂತ. ಆದರೆ ಮೀಸಲಾತಿನ ಒಪ್ಪಿಕೊಳ್ತೀವಿ, ರಾಷ್ಟ್ರಧ್ವಜವನ್ನು ಒಪ್ಪಿಕೊಳ್ತೀವಿ, ನಾವು ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತೀವಿ, ನಾವೆಲ್ಲ ಒಂದನ, ನಮ್ಮ ಜಾತಿ ಪದ್ಧತಿ ಇಲ್ಲ, ಎಲ್ಲರೂ ಹೇಳ್ತೀವಿ. ಇದು ಎಲ್ಲ ವಿಕಾಸವಾದ ಮೂಲದಿಂದ ಬೆಳೀತಾ ಹೋಗ್ತದೆ. ಇದಕ್ಕೆ ಹೆಡಗೇವಾರವರ ಕಾರಣ ನಮಗೆ ಇದೆಲ್ಲ ಆಗುವುದಕ್ಕೆ ಅಂತೇಳಿ. ಸಂಘವು ತನ್ನ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದೆ. ಅದು ವಿಕಾಸಗೊಳ್ಳುತ್ತಾ ಹೊಸ ರೂಪ ತಳೆಯುವುದನ್ನು ಜನರು ಬದಲಾವಣೆ ಎಂದುಕೊಳ್ಳುತ್ತಿದ್ದಾರೆ. ವಿಕಾಸ ಆಗುತ್ತೆ, ಬದಲಾವಣೆ ಅಲ್ಲ, ಜನ ತಿಳ್ಕೊಳ್ತಾರೆ ಬದಲಾಗುತ್ತೆ ಅಂತೇಳಿ. ವಾಸ್ತವದಲ್ಲಿ ಸಂಘವು ಬದಲಾಗಿಲ್ಲ, ಹಂತವಾಗಿ ಬೆಳೀತಿದೆ. ಇಲ್ಲೈತೆ ಕ್ಲಿಯರೆನ್ಸ್ ಅದ. ಇಲ್ಲೇನದಪ್ಪ ಅಂದ್ರೆ ಅಂತಂದ್ರೆ ಬೆಳೆದಿದ್ದು ಬದಲಂತೆ ಆಗಿಲ್ಲ, ಬದಲಾಗೋದು ಇಲ್ಲ ಅಂತೇಳಿ. ಅಂದ್ರೆ ಕಟ್ಟರ್ ಹಿಂದುತ್ವವಾದ ಇದ್ದಂಥವ್ರು ಇದನ್ನು ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಕೋನ ಇರ್ಬೋದು. ಆದರೆ ವಿಕಾಸವಾದ ಡಾರ್ವಿನ್ವಾದವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಡಾರ್ವಿನ್ ಥಿಯರಿ ಅದು ವಿಕಾಸವಾದ, ಎವಲ್ಯೂಷನ್ ಥಿಯರಿ ಅದನ್ನು ಹೇಳ್ತಾ ಇದ್ದಾರೆ. ನಾವು ಕಾಲಕ್ಕೆ ತಕ್ಕಂಗೆ ಬದಲಲ್ಲದು ಅನಿವಾರ್ಯತೆ ಅನ್ನುವಂಥ ಮಾತನ್ನು. ಬೀಜವನ್ನು ಚಿಗುರಿ ಹೆಮ್ಮರವಾಗಿ ಬೆಳೆದು ಹೂ ಹಣ್ಣುಗಳನ್ನು ನೀಡುವಂತೆ ಸಂಘವು ಬೆಳೆಯುತ್ತಿದೆ. ಹೂವನುಗಳನ್ನು ಬೆಳೆದಂಗೆ ಎಲ್ಲ ಬೆಳೀತಾ ಇದೆ, ನಾವೆಲ್ಲ ಕೂಡಿ ಹೋಗ್ತಾ ಇದ್ದೀವಿ. RSS ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಗಡೆವಾರ್ ಅವರು ಹುಟ್ಟುತ್ತಲೇ ದೇಶಭಕ್ತ.
ಅವರು ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗಾಗಿ ಮುಡಿಪಿಟ್ಟರು. ಸಂಘ ಮತ್ತು ಹೆಡಗೇವಾರ ಎರಡೂ ಸಮಾನಾರ್ಥಕ ಪದಗಳು. ಹೀಗೆ ತಮ್ಮ ಸಂಸ್ಥಾಪಕರ ಬಗ್ಗೆ ನಮ್ಮ ಮೋಹನ್ ಭಾಗವತರು ಹೇಳ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಅವ್ರು ಹೇಳೋದು ಇಷ್ಟ ಏನಪ್ಪ ಅಂತಂದರೆ ಸ್ಪಷ್ಟವಾಗಿ ನಾವು ಇವತ್ತು ಹಿಂದುತ್ವವನ್ನು ಬಿಟ್ಟಿಲ್ಲ ವ್ಯವಹಾರ. ನಾವು ಮೂಲ ಒಂದು ಅದರ ರೂಪದಲ್ಲಿದ್ದೀವಿ. ಅದೇ ಕಾಲಕ್ಕೆ ವರ್ಣಾಶ್ರಮ ಪದ್ಧತಿಗೆ ನಾವು ಆದ್ಯತೆ ಕೊಡ್ತೀವಿ. ನಾವು ಏನಪ್ಪ ಅಂದರೆ ಸಮಯಕ್ಕೆ ತಕ್ಕಂಗೆ ಕೆಲವೊಂದಿಷ್ಟು ವಿಕಾಸ ಆಗ್ತಾ ಇದ್ದಾವೆ. ವಿಕಾಸವಾದವನ್ನು ಕೆಲವೊಬ್ಬರು ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಬದಲಾವಣೆ ಅನ್ನೋದು ವಿಕಾಸ. ಬದುಕಬೇಕಾಗಿದೆ, ಉಳಿಬೇಕಾಗಿದೆ, ಅಧಿಕಾರ ಹಿಡಿಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ನಾವು ಇದರ ಹಳೆ ದಿನ ರಿಪೋರ್ಟ್ ಮಾಡ್ತಾ ಹೋದ್ವಿಪ್ಪ ಅಂತಂದ್ರೆ, ವಿಕಾಸ ಆಗದೆ ಹೋದ್ವಿ ಅಂದರೆ ನಾವು ಇಲ್ಲಿ ನಗಣ್ಯಾಗಿ ಬಿಡ್ತೀವಿ ವ್ಯವಸ್ಥೆಯಲ್ಲೇ. ಯಾಕಂದರೆ ಇಲ್ಲಿ ಭಾಳಷ್ಟು ಜನರು ಮೂಲಭೂತ ಏನದಲ್ಲ ಜನಸಂಘ ಅದರ ವಿಚಾರಗಳನ್ನು ಒಪ್ಪುವಂಥವರಿಲ್ಲ. ನಾವು ಅದನ್ನು ವಾದ ಮಾಡ್ತಾ ಹೋದ್ರೆ, ನಾವು ಅದೇ ರೀತಿಯಾಗಿ ಹೋದ್ರೆ ನಮ್ಮ ಸಮೀಪ ಹಿಂದುಳಿದವರು, SC ಅಂದರೆ ದಲಿತರು ಮತ್ತು ST ಅಂದರೆ ಆದಿವಾಸಿಗಳು ನಮ್ಮ ಸಮೀಪ ಬರೋದಿಲ್ಲ ಅನ್ನುವಂಥ ಜೊತೆಗೆ ಸೂಕ್ಷ್ಮವಾಗಿ ನಮಗೆ ಹಿಂದುಳಿದವ್ರ ಬಗ್ಗೆ ಚಿಂತೆ ಇಲ್ಲ. ಅಂದರೆ ಮೈನಾರಿಟಿ ಬಗ್ಗೆ ಅವ್ರು ಬರಲಿ ಬೇಡ ಬಿಡಲಿ ಮುಸ್ಲಿಮ್ಸ್ ಅನ್ನುವಂಗೆ ಅವ್ರ ಅಭಿಪ್ರಾಯ ಇಲ್ಲ. ಇದರರ್ಥ ಒಟ್ಟಾರೆಯಾಗಿ ಕಾಲಕ್ಕೆ ತಕ್ಕಂಗೆ ವಿಕಾಸ ಆಗ್ತೀವಿ ಅನ್ನೋದು. ಜೊತೆಗೆ ವಿಕಾಸ ಅಂದರೆ ಇದರರ್ಥ ಬದಲಾವಣೆ ಅಲ್ಲ, ಮೂಲನ ಬೆಳೆಸುತ್ತಾ ಹೋಗ್ತೀವಿ ನಾವು. ಇದೆಲ್ಲ ನೋಡಿದಾಗ ಇವತ್ತು ನಾವು ಸುಮ್ಮನೆ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಅಧಿಕಾರಕ್ಕಾಗಿ ವಿಕಾಸವಾದನ ಅನ್ನುವಂಥದ್ದು ಅದು ಎಸ್ ಅಂತೂ ಅನ್ನಿಸ್ತದೆ. ಯಾಕಂದರೆ ಇವತ್ತು ನಮ್ಮ ಮೋದಿಯವರು ಯಾರು ಅಂದರೆ RSSದ ಪ್ರಚಾರಕರು. ಹೀಗಾಗಿ ಇವತ್ತಿದ್ದು ಸರ್ಕಾರ ನಾವು BJP ಸರ್ಕಾರವಾಗಿದ್ದು RSS ಸರ್ಕಾರ ಅಂತ ನಾವು ಗುರ್ತ ಮಾಡ್ತೀವಿ. ಮತ್ತು ಇವತ್ತಿಗೂ ಸಹಿತ ಅವ್ರಿಗೆ ತಮ್ಮ ಸಂಘ ಪರಿವಾರದ ಮೇಲೆ ಎಲ್ಲರ ಅಭಿಮಾನ ಅದು ಪ್ರಶ್ನೆನೇ ಇಲ್ಲ. ಹೀಗಾಗಿ ಈ ಚರ್ಚೆ ಇವತ್ತು ಇಡೀ ದೇಶ ತುಂಬ ಆಗ್ತಾಯಿದೆ. ಅಡ್ಡಿ ಇಲ್ಲ, ಮಾಡಿರಿ, ವಿಕಾಸವಾದ ಇರಲಿ. ಆದರೆ ನಾವು ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೀವಪ್ಪ ಅಂದ್ರೆ, ವಿಕಾಸವಾದ ಅಂತ ಹೇಳ್ತಾ ಇದ್ದೀವಿ ನೀವು. ಇವತ್ತು ಕಾಲಕ್ಕೆ ತಕ್ಕಂಗೆ ನಿಮ್ಮ ಕೈಯಲ್ಲಿ ಸರ್ಕಾರದ ಹಿಂದುತ್ವನ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಮೂಲೇನು ಬದಲಾಗುವ ಅವಶ್ಯಕತೆ ಇಲ್ಲ. ಆದರೆ ಮೂಲದಲ್ಲಿ ಇರುತ್ತಿರುವಂತಹ ಜನರಿಗೆಲ್ಲ ಉದ್ಯೋಗ ಸಿಗೋದಕ್ಕೆ ನೀವೇನು ಮಾಡ್ತಾಯಿದ್ದೀರಿ? ಎಲ್ಲರಿಗೂ ಉದ್ಯೋಗ ಉಳಿಸೋವಾಗ ಏನು ಮಾಡ್ತಾಯಿದ್ದೀರಿ? ಯಾಕಂದ್ರೆ ನಿರುದ್ಯೋಗಿ ಇವತ್ತು ತಾಂಡವಾಡ್ತಾ ಇದೆ, ಬಡತನ ತಾಂಡವಾಡ್ತಾ ಇದೆ. ಮುಸ್ಲಿಮ್ಸ್ ಬಗ್ಗೆ ಬೇಡ, ಉಳಿದವ್ರ ಬಗ್ಗೆ ಅವ್ರು ಮಾಡ್ತಾರೆ, ಅವ್ರು ಜನ ಅದರ ಮಾಡ್ತಾರೆ. ಅಟ್ಲೀಸ್ಟ್ ಹಿಂದೂಗಳಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ತಾವು ಏನು ಮಾಡ್ತಾಯಿದ್ದೀರಿ? ನೀವು ದೇವಾಲಯ ಕಟ್ಟರೆ ಸರಿ ಮಾಡಿರಿ, ಯಾರೂ ಬೇಡ ಅಂತಿಲ್ಲ. ಆದರೆ ಉದ್ಯೋಗ ಬೇಕಲ್ಲ ಈ ಜನಕ್ಕೆ. ಯಾಕೆ ಮೇನ್ ಇವರು ರಾಮರು ಬದುಕಿರುವ ರಾಮಗಳೆಲ್ಲ ಇವರು ಹಿಂದೂಗಳಿರುತ್ತೆ. ಆ ರಾಮರಿಗೆ ಬದುಕೋದಕ್ಕೆ ಅವಕಾಶಗಳು ಬೇಕಲ್ರಿ, ಅವಕಾಶಗಳು ನಿರ್ಮಾಣ ಮಾಡಬೇಕಾಗ್ಯದ. ಆ ದಿಶೆಯಲ್ಲಿ ನಿಮ್ಮ ಪ್ಲ್ಯಾನ್ ಏನು ಅನ್ನೋದು ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ. ನೀವು ಗುಡಿ ಕಟ್ಟೋದು ಮಾಡೋಪ್ಪ ನಿಮ್ಮ ಬ್ಯಾಡ ಅಂದಾರ. ನೀವು ಒಂದಕ್ಕೆ 10 ನೀವು ಪ್ರಜನನ ಕೊಡೋ ಜನ ಹುಟ್ಟಿಸಿದ ಮಕ್ಕಳಿಲ್ಲ ಅಂತಲ್ಲ, ಆದರೆ ಅವ್ರಿಗೆ ಹೊಟ್ಟಿಗೆ ಹಾಕುವಂತಹ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದನಾ ಅನ್ನೋ ಪ್ರಶ್ನೆಗೂ ಉತ್ತರ ಕೊಡಬೇಕಾಗಿದೆ. ಆ ನೆಲೆಯಲ್ಲಿ ಆಲ್ರೆಡಿ ನಮ್ಮ ಮೋದಿಯವರು RSS ಪ್ರಚಾರಕರು ಆರಂಭದಲ್ಲಿ ಹೇಳಿದರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 1.5 ಲಕ್ಷ 15 ಲಕ್ಷ ರೂಪಾಯಿಗಳು ಬಡವ ಕೊಡೋದಂತ ಹೇಳಿದರು. ಇವತ್ತಿನವರೆಗೂ ಆಗಲಿಲ್ಲ. ಸಪೋಸ್ ಏನಾದರೂ ಅವತ್ತು ಏನಾದರೂ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತಾಯಿದ್ರೆ ಇವತ್ತು 22 ಕೋಟಿ ಜನ ನೌಕರಿ ಮಾಡ್ತಾಯಿದ್ರು. 22 ಕೋಟಿ ಕುಟುಂಬಗಳು ಬದುಕಿನ ಕಟ್ಕೊಳ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ನೀವು ಆ ಬದುಕು ಕಟ್ಕೊಂಡಂಥ ಜನರ ಜೊತೆಗೆ ನಿಮ್ಮ ಹಿಂದುತ್ವವನ್ನು ಮತ್ತೆ ಹಿಡಿದು ನಡೀತಾ ಇತ್ತು. ಆದರೆ ಇವತ್ತು ನಿರುದ್ಯೋಗದಿಂದಾಗಿ, ಜಾತೀಯತೆಯಿಂದಾಗಿ ಅನೇಕ ಜನ ದೂರ ಸರಿತಾ ಇದ್ದಾರೆ ಅನ್ನೂ ಸಹಿತ ಅಲ್ಲೇ ಗಮನಿಸಬೇಕಾಗಿದೆ. ವಿಕಾಸವಾದಪ್ಪ ಅಂದರೆ ಕೇವಲ ನಾವು ಏನಪ್ಪ ಜಾತಿವಾದ ಬಿಟ್ಟಿವಿ, ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಒಪ್ಕೊಂಡಿವಿ, ನಾವು ಎಲ್ಲರಿಗೂ ಏನಪ್ಪ ಅಂದ್ರೆ ಸಮಾನ ದುರ್ಗೊಳ್ತೀವಿ ಅಂತಾನೆ ಮತ್ತು ನಾವು ಮೂಲದ ಹೆಂಗಿದ್ವು ಹಂಗೆ ಇದ್ವು ಅಂತ ಹೇಳುವಂಥ ಮಾತು ಗಮನಿಸಿದಾಗ ಇದು RSS ಬದಲಾಗ್ತದನ ಅಥವಾ ಅವ್ರು ಹೇಳ್ಕೊಳ್ಳುವಂಗೆ ವಿಕಾಸವಾದ ಇದೆ ಅಂತಾದ್ರೆ ಅಡ್ಡಿಲ್ಲ, ಇರಲಿ. ಆದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದು, ಜಾತಿ ಪದ್ಧತಿ, ಬಡತನ ಇವೆಲ್ಲವೂ ನಮ್ಮ RSS ಹೋಗಲಾಡಿಸ್ತದೆ ಈ ದೇಶದಿಂದ. ಮತ್ತು ಪ್ರತಿಯೊಬ್ಬರಿಗೂ ಈ ದೇಶದ ಪ್ರತಿಯೊಬ್ಬ ಹಿಂದೂ ಅಂತ ಅನ್ಕೊಳ್ಳೋಣ, ನಾವು ಇನ್ನುಳಿದವ್ರು ಬೇಡ, ಮೈನಾರಿಟಿ ಎಲ್ಲ ಮಕ್ಕಳಿಗೂ, ಹಿಂದೂಗಳ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗ್ತದನ, ಆ ದಿಶೆಯಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಲಿ. ನಿಜವಾದ ವಿಕಾಸವಾದ ಅದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿ ಮತ್ತು ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ ಕೊಡೋದು ಜನರಿಗೆ ಮಾಡುತ್ತಿರೋ ದೊಡ್ಡ ಉಪಕಾರ. ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಿಮ್ಮ ವಿಕಾಸವಾದಕ್ಕೆ ಇವತ್ತಿಗೆ ಬೆಲೆ ಬರ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ
ಇಲ್ಲಿ ಕಾಲಕ್ಕೆ ತಕ್ಕಂಗೆ ಬದಲಾಗ್ರಿ ಅನ್ನೋಕ್ಕಿಂತಲೂ ವಿಕಾಸ ಆಗ್ರಿ, ಜೊತೆಗೆ ಇವರು ಮಾತಾಡಿದಂಥ ಮಾತುಗಳು ತಾವು ಗಮನದಲ್ಲಿಟ್ಕೊಂಡು ಮುಂದುವರಿಲಿ ಅನ್ನುವಂಥದ್ದು ಒಂದು ಸಣ್ಣ ಅಭಿಪ್ರಾಯ. 1,00,000 ಸಮ್ಮೇಳನ ಮಾಡೋಕ್ಕಿಂತಲೂ 1,00,000ಕ್ಕೆ ಹೆಚ್ಚ ಹಿಂದೂ ಸಮ್ಮೇಳನ ಮಾಡೋಕ್ಕಿಂತಲೂ ಇಲ್ಲಿ ಇದ್ದಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟರೆ ನಿಶ್ಚಿತವಾಗಿಯೂ ಅವರು ತಮ್ಮ ಧರ್ಮವನ್ನು, ತಮ್ಮ ದೇವರನ್ನು, ತಮ್ಮ ನಂಬಿಕೆಯನ್ನು, ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಈ ದಿಶೆಯಲ್ಲಿ ಏನು ಚಿಂತನೆ ಅನ್ನೋದು ಉತ್ತರ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಅತ್ಯಜಿತ ಸತ್ಯದ ಕೈಗಳಲ್ಲಿ ವಂದನೆಗಳು.